ಸ್ನೇಹಿತರೆ, ನಮ್ಮ ಒಂದು ಲೈವ್ ಲೊಕೇಶನ್ನ ನಾವು ವಾಟ್ಸಪ್ಪಲ್ಲಿ ಯಾವ ರೀತಿ ಶೇರ್ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋಗಳನ್ನ ಮಾಡಿದ್ದೀನಿ. ಆದರೆ ನಮ್ಮ ಒಂದು ಲೊಕೇಶನ್ ಬಿಟ್ಟು ನಾವು ಬೇರೆ ಸ್ಥಳದ ಒಂದು ಲೊಕೇಶನನ್ನು ಯಾವ ರೀತಿ ಶೇರ್ ಮಾಡಬೇಕು ಅಂತ ನಾವು ಇವತ್ತು ಚರ್ಚೆ ಮಾಡೋಣ. ಅಂದರೆ ನಾವು ಬೇರೆ ಕಡೆಗೆ ಇದ್ದೀವಿ, ನಾವು ಬೇರೆ ಯಾವುದಾದ್ರೂ ಒಂದು ಸ್ಥಳದ ಲೊಕೇಶನ್ ಅವ್ರಿಗೆ ಬೇರೆಯವರಿಗೆ, ನಮ್ಮ ಸ್ನೇಹಿತರಿಗಿರ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ಗಿರ್ಬೋದು ಬೇಕಾಗಿದೆ ಅಂತ ಅನ್ಕೊಳ್ಳಿ. ಆ ಒಂದು ಸ್ಥಳದ ಲೊಕೇಶನ್ನ ಯಾವ ರೀತಿ ನಾವು ಅವ್ರಿಗೆ ಸೆಂಡ್ ಮಾಡಬಹುದು ಅಂತ ನಾನು ಇವತ್ತು ಹೇಳ್ತೀನಿ. ಉದಾಹರಣೆಗೆ ಯಾವುದಾದ್ರೂ ಒಂದು ಮ್ಯಾರೇಜ್ ಹಾಲ್ ಇರ್ಬೋದು, ಏನಾದರೂ ಒಂದು ಮ್ಯಾರೇಜ್ ಇದೆ, ಅಲ್ಲಿ ಮ್ಯಾರೇಜ್ಗೆ ಹೋಗ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು, ಅದರ ಒಂದು ಲೊಕೇಶನ್ ಅವ್ರಿಗೆ ಬೇಕಾಗಿದೆ, ನನಗೆ ಗೊತ್ತಿದೆ ಆ ಒಂದು ಲೊಕೇಶನ್ ಅವರಿಗೆ ಶೇರ್ ಮಾಡಬೇಕು ಅಂದರೆ ಯಾವ ರೀತಿ ನಾವು ಮಾಡಬಹುದು. ಅಂದರೆ ಮ್ಯಾರೇಜ್ ಹಾಲ್ ಮಾತ್ರ ಅಲ್ಲ, ಇನ್ಯಾವುದೇ ಬೇರೆ ಸ್ಥಳಕ್ಕೆ ಯಾರೋ ಹೋಗ್ತಾ ಇದ್ದಾರೆ, ಅವ್ರಿಗೆ ಆ ಲೊಕೇಶನ್ ಬಗ್ಗೆ ಗೊತ್ತಿಲ್ಲ, ನಾನು ಅದನ್ನು ಯಾವ ರೀತಿ ಅವರಿಗೆ ಶೇರ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಏನು ಮಾಡಿ, ಗೂಗಲ್ ಮ್ಯಾಪ್ಸ್ನ ಓಪನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಯಾವ ಸ್ಥಳದ ಒಂದು ಲೊಕೇಶನ್ನ ನೀವು ಶೇರ್ ಮಾಡ್ತಾ ಇದ್ರೆ ಆ ಒಂದು ಸ್ಥಳವನ್ನು ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನಾನು ಇಲ್ಲಿ ಒಂದು ಮ್ಯಾರೇಜ್ ಹಾಲ್ನ ಒಂದು ಲೊಕೇಶನ್ನ ಶೇರ್ ಮಾಡಿಬಿಟ್ಟು ತೋರಿಸ್ತೀನಿ. ನೀವು ಬೇರೆ ಯಾವುದೇ ಲೊಕೇಶನ್ನ ಶೇರ್ ಮಾಡಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾರೇಜ್ ಹಾಲ್ನ ಲೊಕೇಶನ್ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಅದರ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗಿ ಬರುತ್ತೆ. ನೋಡಿ, ಈ ರೀತಿ ಓಪನ್ ಆಗಿ ಬರುತ್ತೆ. ಓಪನ್ ಆದ ನಂತರದಲ್ಲಿ ನೋಡಿ ಅದರ ಹೆಸರೆಲ್ಲ ತೋರಿಸ್ತಾ ಇದೆ, ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಾರಿ ನೋಡ್ಕೊಳ್ಳಿ. ನೋಡಿದ ನಂತರದಲ್ಲಿ ಇಲ್ಲಿ ಪಕ್ಕದಲ್ಲಿ ಶೇರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ವಾಟ್ಸಪ್ ಮೂಲಕ ಶೇರ್ ಮಾಡ್ಬೋದು ಅಥವಾ SMS ಮೂಲಕ ಮಾಡ್ಬೋದು, ಇನ್ನು ಬೇರೆ ಯಾವುದೇ ವಿಧಾನದಲ್ಲಿ ಮಾಡ್ಬೋದು. ನಾನು ಸದ್ಯಕ್ಕೆ ವಾಟ್ಸಪ್ನ ಸೆಲೆಕ್ಟ್ ಮಾಡಿದ್ದೀನಿ. ವಾಟ್ಸಪ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನೀವು ಯಾರಿಗೆ ಈ ಒಂದು ಲಿಂಕನ್ನು ಶೇರ್ ಮಾಡ್ತಾ ಇದ್ದೀರಾ ಅಥವಾ ಈ ಒಂದು ಲೊಕೇಶನನ್ನು ಯಾರಿಗೆ ನೀವು ಶೇರ್ ಮಾಡ್ತಾ ಇದ್ದೀರಾ ಅವರ ನಂಬರ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಸಿಂಪಲಾಗಿ ಸೆಂಡ್ ಮಾಡಬೇಕು. ನೋಡಿ, ಈ ರೀತಿ ನನ್ನದೇ ನಂಬರ್ಗೆ ನಾನು ಸೆಂಡ್ ಮಾಡ್ಕೋತೀನಿ. ನಾನು ಇದನ್ನು ತೋರಿಸೋದಕ್ಕೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ರೀತಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ನೋಡಿ ಈ ರೀತಿ ಬರುತ್ತೆ. ಬಂದ ನಂತರದಲ್ಲಿ ಮತ್ತೆ ಈ ಒಂದು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡ್ತೀನಿ. ನೋಡ್ಬೋದು, ಮಾಡಿದ ನಂತರದಲ್ಲಿ ಅದರ ಫೋಟೋ ಸಹಿತವಾಗಿ ಅದರ ಲಿಂಕ್ ಕೂಡ ಇಲ್ಲಿ ಸೆಂಡ್ ಆಗಿದೆ. ಸ್ನೇಹಿತರೆ, ಈ ರೀತಿ ಒಂದು ಫೋಟೋ ಹಾಗೂ ಲಿಂಕ್ ಎರಡೂ ಕೂಡ ಸೆಂಡ್ ಆಗುತ್ತೆ. ಆ ಒಂದು ಲಿಂಕ್ ಮೇಲೆ ಈ ರೀತಿ ಅವರು ಕ್ಲಿಕ್ ಮಾಡಿದರೆ ನೇರವಾಗಿ ಆ ಒಂದು ಲೊಕೇಶನ್ನ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ನಂತರದಲ್ಲಿ ಅವರು ಡೈರೆಕ್ಷನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಡೈರೆಕ್ಷನ್ ಹಾಕಿಬಿಟ್ಟು ಆ ಒಂದು ಪ್ಲೇಸ್ಗೆ ಈಸಿಯಾಗಿ ಹೋಗ್ಬೋದು. ಈ ರೀತಿ ನೀವು ವಾಟ್ಸಪ್ನಲ್ಲಿ ನೀವು ಬೇರೆ ಯಾವುದೇ ಸ್ಥಳದ ಲೊಕೇಶನನ್ನು ನೀವು ಶೇರ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.